To get more updates to the related topics, please subscribe the channel and press the bell icon. You will get the notifications. ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ವಿಶೇಷ ಸರಣಿ. ಇಂದು ಗಣಿತದ ತ್ರಿಭುಜಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಬಾಪೂಜಿ ನಗರದ ಶ್ರೀ ಸಿದ್ಧಾರ್ಥ ವಸತಿ ಪ್ರೌಢಶಾಲೆಯ ಶಿಕ್ಷಕರಾದ ಎಂಎಲ್ ಮುರಳೀಧರ. ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಶಿಕ್ಷಕ ಮಿತ್ರರೇ, ಇಂದು ನಮ್ಮ ಗಣಿತ ಪಾಠದ ಭಾಗ 1ರಲ್ಲಿರುವ 2ನೇ ಅಧ್ಯಾಯ ತ್ರಿಭುಜಗಳ ಬಗ್ಗೆ ಚರ್ಚಿಸೋಣ. ಮಕ್ಕಳೇ, ನಿಮಗೆ ತಿಳಿದಿರಲಿ, ಈ ಪಾಠಕ್ಕೆ ನಿಗದಿಯಾಗಿರುವ ಅಂಕಗಳು 8. ಅಂದ್ರೆ 10% ಅಂಕಗಳು, 80ರಲ್ಲಿ 10% ಅಂಕಗಳನ್ನ ಈ ಪಾಠದಿಂದ ಕೊಡ್ತಾರೆ. ಪೆನ್ನು ಪುಸ್ತಕ ತೆಗೆದುಕೊಂಡು ತಯಾರಾಗಿರಿ ಮಕ್ಕಳೇ. ಈಗ ಈ ಪಾಠದ ಬಗ್ಗೆ ಕೆಲವು ವಿಚಾರಗಳನ್ನ ಚರ್ಚಿಸೋಣ. ಕೇಳಿ ಮಕ್ಕಳೇ, ತ್ರಿಭುಜ ಎಂದ್ರೇನು ಅಂತ ನಿಮಗೆಲ್ಲ ಪ್ರೈಮರಿ ಸ್ಕೂಲಿಂದ ಕಲ್ತ್ಕೊಂಡ್ ಬಂದಿದ್ದೀರ. ತ್ರಿಭುಜ ಅಂದ್ರೆ 3 ಬಾಹುಗಳುಳ್ಳ ಒಂದು ಸಮತಲಾಕೃತಿ ಅಂತ ನಿಮಗೆಲ್ಲ ತಿಳಿದಿದೆ. ಇಲ್ಲಿ ನಾವು ಕಲ್ತ್ಕೊಳ್ತಾ ಇರೋದು ಸಮರೂಪಿ ತ್ರಿಭುಜಗಳ ಬಗ್ಗೆ ನಾವು ಕಲ್ತ್ಕೊಳ್ತಾ ಇದೀವಿ. ಈ ಸಮರೂಪಿ ತ್ರಿಭುಜಗಳು ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗಬೇಕು. 2 ತ್ರಿಭುಜಗಳು ನೋಡೋದಕ್ಕೆ ಒಂದೇ ರೂಪವನ್ನು ಹೊಂದಿದ್ರೆ ಅದನ್ನ ಸಮರೂಪಿಗಳು ಅಂತ ಕರಿತೀವಿ. ಸಮರೂಪಿಗಳು ಅಂದ್ರೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ 2 ಅದಕ್ಕೆ ನಿಬಂಧನೆಗಳಿದೆ. ಒಂದು, ಅವುಗಳು ಸಮಕೋನಿಗಳಾಗಿರಬೇಕು, ಮತ್ತು ಇನ್ನೊಂದು ನಿಬಂಧನೆ ಏನಂದ್ರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಗೊತ್ತಾಯ್ತಾ ಮಕ್ಕಳೇ? ಈ ತ್ರಿಭುಜಗಳ ಪಾಠದಲ್ಲಿ ಒಟ್ಟು 9 ಪ್ರಮೇಯಗಳಿದೆ. ಪ್ರಮೇಯಗಳೇ ಪ್ರಾಮುಖ್ಯ ಇಲ್ಲಿ. ಈ ಪ್ರಮೇಯಗಳಲ್ಲಿ ಕನಿಷ್ಠ ಒಂದನ್ನಾರು ಕೇಳ್ತಾರೆ ಅಂತ ನಮ್ಮ ಅಭಿಪ್ರಾಯ. ಯಾಕೆಂದ್ರೆ 9 ಪ್ರಮೇಯಗಳಲ್ಲಿ ಒಂದನ್ನ ಕೇಳಬಹುದು ಅಂತ ಕೇಳಿದ್ರೆ ಅದು 4 ಅಂಕಗಳ ಒಂದು ಪ್ರಮೇಯ ಆಗಿರುತ್ತೆ. ಯಾವ ಪ್ರಮೇಯ ಇದೆ ಇದರಲ್ಲಿ? ತೇಲ್ಸನ ಪ್ರಮೇಯ ಮತ್ತು ಅದರ ವಿಲೋಮ, ಕೋ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ, ಬಾಹು 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 ಅಂದ್ರೆ ಎಸ್ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ, ಬಾಕೋಬಾ ಎಸ್ ನಿರ್ಧಾರಕ ಗುಣದ ಮೇಲಿನ ಪ್ರಮೇಯ, ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ. ಅದು ಪ್ರಮೇಯ 2.6. ಅದರ ಜೊತೆಗೆ ಬಹುಮುಖ್ಯವಾಗಿ ಪೈಥಾಗರಸನ ಪ್ರಮೇಯ ಇದೆ ಮತ್ತು ಅದರ ವಿಲೋಮವಿದೆ. ಪ್ರಮೇಯಗಳು ಜಾಸ್ತಿ ಅಂತ ಅನ್ಸಬಹುದು ಮಕ್ಕಳೇ, ಆದ್ರೆ ಕಲ್ತ್ಕೊಂಡಿದ್ದಾರೆ ಕನಿಷ್ಠ ನಿಮಗೆ 4 ಅಂಕಗಳು ಬರುತ್ತೆ. ಯಾಕೆಂದ್ರೆ ಇದರಲ್ಲಿ 8 ಅಂಕದಲ್ಲಿ 4 ಅಂಕ ಬರಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ಮುಖ್ಯವಾಗಿ ಮಕ್ಕಳಿಗೆ ಗಮನಿಸಿ, ಸುಮಾರು ಮಕ್ಕಳಿಗೆ ಇಷ್ಟು ಪ್ರಮೇಯಗಳನ್ನು ಕಲಿಯುವುದು ಕಷ್ಟ ಅನ್ಸಬಹುದು, ಆದ್ರೆ ಒಂದನ್ನು ಕಲ್ತ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಸುಲಭವಾಗಿ ಬರುತ್ತಲ್ವಾ? ಹಾಗಾಗಿ ಇವತ್ತಿಂದನೇ ಪ್ರಯತ್ನ ಪಡಿ. 4 ಮಾರ್ಕ್ಸ್ ಅಂಕ ತಗೊಳ್ಬೇಕು ಅಂದ್ರೆ ಒಂದು ಪ್ರಮೇಯ ಕನಿಷ್ಠ ನಿಮಗೆ ಬರಲೇಬೇಕು. ಈ ಪ್ರಮೇಯವನ್ನ ನಾವು ಸಾಧಿಸಬೇಕಾದ್ರೆ ಬಹುಮುಖ್ಯವಾಗಿ ನಾವು 3 ಹಂತಗಳನ್ನ 3 ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಕನಿಷ್ಠ ನಮಗೆ 2 ಅಂಕ ಬಂದೇ ಬಿಡುತ್ತಲ್ಲಿ. ಯಾವ್ದು? ಅದಕ್ಕೆ ಸಂಬಂಧಪಟ್ಟ ಚಿತ್ರ, ಪ್ರಮೇಯಕ್ಕೆ ಸಂಬಂಧಪಟ್ಟ ಸರಿಯಾದ ಚಿತ್ರವನ್ನ ಬರೆದ್ರೆ ಕನಿಷ್ಠ ಅರ್ಧ ಅಂಕ. ಅದಕ್ಕೆ ದತ್ತ ಏನೇನ್ ಕೊಟ್ಟಿದ್ದಾರೆ ಅದನ್ನ ಬರೆದ್ರೆ ಅರ್ಧ ಅಂಕ. ಏನನ್ನು ಸಾಧಿಸಬೇಕು ಅನ್ನೋದನ್ನ ಬರೆದ್ರೆ ಅರ್ಧ ಅಂಕ. ಹಾಗೇನೆ ಸುಮಾರು ಎಲ್ಲಾ ಪ್ರಮೇಯಗಳಲ್ಲಿ ಹೆಚ್ಚು ಕಡಿಮೆ ರಚನೆಗಳಿದೆ. ಆ ರಚನೆಯನ್ನ ನೀವು ಏನ್ ರಚನೆ ಮಾಡ್ಕೋಬೇಕು ಅನ್ನೋದನ್ನ ಬರೆದ್ರೆ ಅರ್ಧ ಅಂಕ. ಎಷ್ಟಾಯ್ತು? ಅರ್ಧ 4 ಸೇರಿಸಿದ್ರೆ 2 ಅಂಕ ಅಲ್ಲೇ ಬಂದ್ಬಿಡುತ್ತೆ ಸುಲಭವಾಗಿ. ಹಾಗಾದ್ರೆ ಸುಲಭವಾಗಿ 2 ಅಂಕಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಕನಿಷ್ಠ ನೀವು ಸಾಧನೆಯನ್ನ ನೀವು ಕಲ್ತ್ಕೊಳ್ಳೇಬೇಕು. ಆದ್ರೆ ಸಾಧನೆಯನ್ನು ಕಲಿದ್ರೂ ಸಹ ಇಷ್ಟನ್ನ ಕಲ್ತ್ಕೊಂಡ್ರು ನಿಮಗೆ 2 ಅಂಕ ಸುಲಭವಾಗಿ ಬರುತ್ತೆ. ಮಕ್ಕಳೇ, ಇವಾಗ ತುಂಬಾ ಮಕ್ಕಳು ಮಾಡೋ ತಪ್ಪೇನಂದ್ರೆ ಎಲ್ಲ ಬಾಯಿ ಪಾಠ ಮಾಡ್ಕೊಂಡು ಹೋಗ್ಬಿಟ್ಟಿದಲ್ಲ, ಯಾವುದೋ ಪ್ರಮೇಯಕ್ಕೆ ಯಾವುದೋ ಪ್ರಮೇಯವನ್ನು ಬರೆದ್ಬಿಟ್ಟು ಬಂದ್ಬಿಡ್ತೀರಾ. ಕೆಲವರು ಬರೆಯೋ ಗಡಿಬಿಡಿನಲ್ಲಿ ಚಿತ್ರವನ್ನೇ ಬರೆಯೋದಿಲ್ಲ. ಚಿತ್ರವನ್ನ ಬರೆಯದಲ್ಲೇ ನೀವು ಸಂಪೂರ್ಣವಾಗಿ ಎಲ್ಲವನ್ನೂ ಸಹ ಹಾಗೆ ಬಟ್ಟಿ ಇಳಿಸ್ದಂಗ್ ಬರೆದ್ರೂ ಸಹ ನಿಮಗೆ ಬರೋದು ಎಷ್ಟು ಅಂಕ? 0. ಚಿತ್ರ ಇಲ್ದಲೆ ಯಾವುದೇ ಪ್ರಮೇಯವನ್ನ ಬರೆದ್ರೆ ನಿಮಗೆ 0. ಹಾಗಾಗಿ ನೀವು ಚಿತ್ರವನ್ನ, ಅದಕ್ಕೆ ಸರಿಯಾದ ಚಿತ್ರವನ್ನ, ಚಿತ್ರ ಅಂದ್ರೆ ಸರಿಯಾದ ಚಿತ್ರವನ್ನ ಬರೆದು ನೀವು ಪ್ರಮೇಯವನ್ನ ಸಾಧಿಸ್ತಾ ಹೋದ್ರೆ ನಿಮಗೆ ಕನಿಷ್ಠ ಚಿತ್ರಕ್ಕೆ ಅರ್ಧ ಅಂಕನಾರು ಬರುತ್ತೆ. ಚಿತ್ರ ಇಲ್ದಲೆ ಎಲ್ಲವನ್ನೂ ಬರೆದ್ರೆ 0 ಅಂಕ ಬರುತ್ತೆ. ಚಿತ್ರ ಇಲ್ದಲೆ ಪ್ರಮೇಯ ಸಾಧಿಸಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಯಾವ ಚಿತ್ರವನ್ನ ಬರೀಬೇಕು ಅನ್ನೋದನ್ನ ನೀವು ತಿಳ್ಕೋಬೇಕು. ಈಗ ನಾವು ಮೊದಲನೇ ಪ್ರಮೇಯಕ್ಕೆ ಹೋಗೋಣ. ಮೊದಲನೇ ಪ್ರಮೇಯ ಯಾವುದು ಅಂದ್ರೆ ತೇಲ್ಸನ ಪ್ರಮೇಯ. ಈ ತೇಲ್ಸನ ಪ್ರಮೇಯ ಏನಪ್ಪಾ ಹೇಳುತ್ತೆ? ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು
ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಗೊತ್ತಾಯ್ತಾ ಮಕ್ಕಳೇ? ಅದಕ್ಕೆ ಏನ್ ಮಾಡ್ಬೇಕು, ಮೊದಲು ಚಿತ್ರವನ್ನ ರಚಿಸ್ಕೋಬೇಕು. ಪೆನ್ನು ಪೆನ್ಸಿಲ್ ನಿಮ್ಮ ಹತ್ರ ಇದ್ರೆ ಬರ್ಕೊಳ್ಳಿ. ತ್ರಿಭುಜ ABC ಯನ್ನ ಬರ್ಕೊಳ್ಳಿ. ತ್ರಿಭುಜ ABC ಮೇಲ್ಗಡೆಯಿಂದ ABC ಅಂತ ನೀವು ಅದಕ್ಕೆ ಒಂದು ಹೆಸರನ್ನ ಕೊಡಿ. ಹೆಸರನ್ನ ಕೊಟ್ಟ ಮೇಲೆ ಅದಕ್ಕೆ ದತ್ತ ಬರೀರಿ. ನೀವು ತ್ರಿಭುಜ ಬರೆದ್ರೆ ಇದ್ರೆ ಅರ್ಧ ಮಾರ್ಕ್ ಬಂತು. ಈಗ ಅದಕ್ಕೆ ದತ್ತ ಅಂದ್ರೆ ಏನೇನು ಅಂಶ ಕೊಟ್ಟಿದ್ದಾರೆ, ಏನು ಅಂಶ ಕೊಟ್ಟಿದ್ದಾರೆ, ನಿಮಗೊಂದು ತ್ರಿಭುಜ ಕೊಟ್ಟಿದ್ದಾರೆ. ತ್ರಿಭುಜ ABCಯಲ್ಲಿ ನಂತರ ಏನನ್ನು ಮಾಡಿದೀರ ನೀವು, ಅದರಲ್ಲಿ ಅವರೇ ಪ್ರಮೇಯದಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು DE ಸಮಾಂತರವಾಗಿ BCಗೆ ಸಮಾಂತರವಾಗಿ DC ಯನ್ನ ಎಳ್ಕೋಬೇಕು. ಅಂದ್ರೆ ಸೊ DE ಸಮಾಂತರ BC, ತ್ರಿಭುಜ ABC ದತ್ತದಲ್ಲಿ ಏನೇ ಬರೀಬೇಕು, ತ್ರಿಭುಜ ABCಯಲ್ಲಿ BC ಸಮಾಂತರ DE. ನಂತರ ಏನನ್ನ ಸಾಧಿಸಬೇಕು ನೋಡಿ, ಚಿತ್ರ ನೋಡ್ಕೊಳ್ಳಿ, ಗೊತ್ತಾಗತ್ತೆ ನಿಮಗೆ. AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಬೈ EC. AD ಬೈ AB ಇಸ್ ಈಕ್ವಲ್ ಟು AE ಬೈ EC ಅಂತ ಬರ್ಕೊಂಡ್ಬಿಟ್ರೆ ನಿಮಗೆ ಅರ್ಧ ಮಾರ್ಕ್ ಬಂತು. ನಂತರ ಈ ಪ್ರಮೇಯವನ್ನ ನಾವು ಸಾಧಿಸೋದಕ್ಕೆ ನಮಗೆ ಇದು ಕೊಟ್ಟಿರೋ ಒಂದು ಅಂಶ ಸಾಕಾಗೋದಿಲ್ಲ, ಹಾಗಾಗಿ ರಚನೆ ಮಾಡ್ಕೋಬೇಕು. ಈ ರಚನೆ BE ಮತ್ತು CD ಗಳನ್ನ ಸೇರಿಸಿ, ಹಾಗೇನೆ DM ಲಂಬ AC ಮತ್ತು EN ಲಂಬ AB ಗಳನ್ನ ಎಳೆಯಿರಿ. ಎಳೆದ್ರ DM ಲಂಬ AC ಮತ್ತು EN ಲಂಬ AB ಯನ್ನ ಎಳೆಯಿರಿ. ಇಷ್ಟು ನೋಡಿ, ದತ್ತ ಸಾಧನೆಯ ರಚನೆ ಮತ್ತು ಚಿತ್ರ ಬರ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಬಂತು? 2 ಮಾರ್ಕ್ಸ್ ಬಂತು. ನೋಡಿ, ಇಷ್ಟನ್ನ ಬರೆದ ಮೇಲೆ ನೀವು ಮುಂದುವರಿತಾ ಹೋಗ್ಬಹುದು ಯಾವ್ದನ್ನ, ಪ್ರಮೇಯವನ್ನ ಸಾಧಿಸೋದಕ್ಕೆ. ಗೊತ್ತಾಯ್ತಾ ಮಕ್ಕಳೇ? ಹಾಗೇನೆ ಪ್ರಮೇಯ 2.2 ಇದೆ. ಅದೇನು? ಈ ಒಂದು ತೇಲ್ಸನ ಪ್ರಮೇಯದ ವಿಲೋಮ. ತೇಲ್ಸನ ಪ್ರಮೇಯದ ವಿಲೋಮ ಏನ್ ಹೇಳುತ್ತೆ? ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಒಂದ್ಸರಿ ಓದಿರ ಅರ್ಥ ಆಗಲ್ಲ, ನೀವು ಓದ್ಕೊಳ್ಳಿ. ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳಿಗೆ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ ಅಂತ ನೀವು ಅದನ್ನ ಅರ್ಥ ಮಾಡ್ಕೊಂಡ ಮೇಲೆ ಚಿತ್ರ ಬರೀಬೇಕು. ಇದಕ್ಕೆ ಕನಿಷ್ಠ ಅಂದ್ರೆ 3 ರಿಂದ 4 ಅಂಕ ಕೊಡಬಹುದು, ಕನಿಷ್ಠ 3 ಅಂಕ. ಇದು ಸ್ವಲ್ಪ ಚಿಕ್ಕದಾದಂತ ಒಂದು ಪ್ರಮೇಯ, ಕನಿಷ್ಠ 3 ಅಂಕ ಬರುತ್ತೆ. ಏನು ಚಿತ್ರ ಬರೆದ್ರಿ? ತ್ರಿಭುಜ ABC ಬರ್ಕೊಳ್ಳಿ, ಮೇಲಿಂದ ಅದಕ್ಕೆ ಹೆಸರನ್ನ ಕೊಡಿ ABC. ನಂತರ DE ಎಳೆಯಿರಿ, BCಗೆ ಒಂದು ಸಮಾಂತರವಾಗಿ ಒಂದು ರೇಖೆಯನ್ನು ಎಳಿರಿ, DE ಎಳಿರಿ. ಸೊ D ಮತ್ತೆ E ಅನ್ನ ಗುರ್ತು ಮಾಡ್ಕೊಳ್ಳಿ. ಈಗ ದತ್ತ ಬರೀರಿ. ನೋಡಿ, ಚಿತ್ರ ಬರೆದ ತಕ್ಷಣ ಅರ್ಧ ಮಾರ್ಕ್ ಬಂತು. ದತ್ತ ಏನ್ ಬರೀಬೇಕು? ತ್ರಿಭುಜ ABCಯಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಬೈ EC ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಜೊತೆಗೆ D ಅನ್ನ ಎಳೆದಿದ್ದೀರಾ, D ಅನ್ನು ಎಳೆಯಲಾಗಿದೆ ಅಂತ ಬರೀರಿ. ಬರೆದ್ರೆ ನಿಮಗೆ ದತ್ತ ಆಯ್ತು, ಅರ್ಧ ಮಾರ್ಕ್ ಬಂತು. ನಂತರ ಏನನ್ನು ಸಾಧಿಸಬೇಕು? ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವ್ದ್ರಲ್ಲಿ ಪ್ರಮೇಯದ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ, ಸಮಾಂತರವಾಗಿದೆ ಅಂತ ನಾವು ಅದನ್ನ ಸಾಧಿಸಬೇಕು. ಅಂದ್ರೆ DE ಸಮಾಂತರ BC ಎಂದು ಸಾಧಿಸಬೇಕು. ನಂತರ ಇದಕ್ಕೆ ರಚನೆ ಮಾಡ್ಕೋಬೇಕು. ಏನು ರಚನೆ ಮಾಡ್ಕೋಬೇಕು? DE BCಗೆ ಸಮಾಂತರವೆಲ್ಲವೆಂದು ತೆಗೆದುಕೊಂಡು, ಅಂದ್ರೆ ನೋಡಿ ಇಲ್ಲಿ DE BC ಸಮಾಂತರ ಅಂತ ನಮಗೆ ಗೊತ್ತಿಲ್ಲ, ಇನ್ನು ಸಮಾಂತರ ಅಲ್ಲ ಅಂತ ಊಹಿಸಿಕೊಂಡು ನಾವು DE ಡ್ಯಾಶ್ D ಇಂದ ACಗೆ ಒಂದು ಲೈನ್ ಅನ್ನು ಎಳೆಯಿರಿ. DE ಡ್ಯಾಶ್ ಸಮಾಂತರ BC ಆಗುವಂತೆ ಎಳೆಯೋದು. ಎಳೆದ ಮೇಲೆ ನಂತರ ನಾವು ಆ ಪ್ರಮೇಯವನ್ನ ಸಾಧಿಸ್ತಾ ಹೋಗ್ಬೋದು. 4 ಹಂತಗಳನ್ನ ಬರೆದ್ರೆ 2 ಮಾರ್ಕ್ ಬರುವಂತದನ್ನ ಹೇಳಿದೀನಿ. ನಂತರ ಅದನ್ನ ಸಾಧಿಸೋ ಸುಲಭ ಆಗ್ತಾ ಹೋಗುತ್ತೆ. ಸೊ ಮಕ್ಕಳೇ, ಅರ್ಥ ಆಗ್ತಾ ಇದೆ ನೋಡಿ. ಪ್ರಮೇಯವನ್ನು ಸಾಧಿಸಬೇಕಾದ್ರೆ ನಾನು ಮುಖ್ಯವಾಗಿ ಚಿತ್ರ, ದತ್ತ, ಸಾಧನೀಯ ಮತ್ತೆ ರಚನೆಗಳನ್ನ ಹೇಳ್ತಾ ಇದ್ದೀನಿ. ಕನಿಷ್ಠ 2 ಮಾರ್ಕಾರು ಬರುತ್ತೆ. ನಂತರ ಇವಾಗ ನಮಗೆ ಗೊತ್ತಿದೆ ಮಕ್ಕಳೇ, ತ್ರಿಭುಜ ಸಮರೂಪಿಗಳಾಗಿರ್ಬೇಕು ಅಂದ್ರೆ ಮೊದಲೇ ಹೇಳಿದೆ, ಸಮಕೋನಿಗಳಾಗಿರ್ಬೇಕು, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ನೋಡಿ, ಇದ್ರ ಮೇಲೆ ಒಂದು ಅವಲಂಬಿತವಾಗಿರುವಂತಹ ಒಂದು ಪ್ರಮೇಯ, ಅದು ಪ್ರಮೇಯ 2.3. ಇದನ್ನ ನಾವು ಕೋ ನಿರ್ಧಾರ ಗುಣದ ಪ್ರಮೇಯ ಎಂದು ಕರೀತೇವೆ. ಸೊ ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಅಂತ ಇಂಗ್ಲಿಷ್ ಹೇಳಿ. ಈ ಪ್ರಮೇಯ ಏನ್ ಹೇಳುತ್ತೆ? ಕೋ ನಿಮ್ಗೆ ಅದರಲ್ಲೇ ಗೊತ್ತಾಗತ್ತೆ. ಕೋನ ಅಂದ್ರೆ ಒಂದು ತ್ರಿಭುಜದ 3 ಕೋನಗಳು ಅದರ ಇನ್ನೊಂದು ತ್ರಿಭುಜದ ಅನುರೂಪ ಕೋನಗಳಿಗೆ ಸಮನಾಗಿದ್ರೆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಅಂತ. ನೋಡಿ, ಏನ್ ಹೇಳಿ ಕೇಳುತ್ತೆ? 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಕೋನಗಳು ಸಮವಾಗಿದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಹಾಗೇನೆ ತ್ರಿಭುಜಗಳು ಏನಾಗಿರುತ್ತೆ? ಅವಾಗ ಅನುರೂಪಗಳಾಗಿದ್ರೆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ನಾವು ಸಾಧಿಸಬೇಕಾಗಿರೋದೇನು?
ಬಾಹುಗಳು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಮತ್ತು ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಅಂತ ಪ್ರೂವ್ ಮಾಡಬೇಕು, ಅಂದ್ರೆ ಸಾಧಿಸಬೇಕು. ಹಾಗಾದ್ರೆ ಇದಕ್ಕೆ ಏನ್ ಚಿತ್ರ ಬರ್ಕೊಳ್ತೀರಾ? 2 ಚಿತ್ರ ಬರ್ಕೋಬೇಕು. ಒಂದು ತ್ರಿಭುಜ ABC ಬರ್ಕೊಳ್ಳಿ ನೀವು. ತ್ರಿಭುಜ ABC ಒಂದು ಸ್ವಲ್ಪ ಚಿಕ್ಕದಾಗಿ ಬರ್ಕೊಳ್ಳಿ. ಇನ್ನೊಂದು ತ್ರಿಭುಜ DEF ಅಂತ ಸ್ವಲ್ಪ ದೊಡ್ಡದಾಗಿ ಬರ್ಕೊಳ್ಳಿ ಪಕ್ಕದಲ್ಲೇ. ABC ತ್ರಿಭುಜ ಒಂದು, DEF ತ್ರಿಭುಜ ಒಂದು. ಬರ್ದ್ರಾ? ಹಾಗಾದ್ರೆ ABC ತ್ರಿಭುಜ DEF ಅಂತ ನೇಮ್ ಮಾಡ್ಕೊಳ್ಳಿ. ಇವಾಗ ದತ್ತ ಬರೀರಿ. ತ್ರಿಭುಜ ABC ಮತ್ತು DEF ಅಲ್ಲಿ ಏನ್ ಕೊಟ್ಟಿರಪ್ಪ? ಕೋನ A ಇಸ್ ಈಕ್ವಲ್ ಟು ಕೋನ D, ಕೋನ B ಇಸ್ ಈಕ್ವಲ್ ಟು ಕೋನ E ಮತ್ತು ಕೋನ C ಇಸ್ ಈಕ್ವಲ್ ಟು ಕೋನ F ಅಂತ ಕೊಟ್ಟಿದ್ದಾರೆ. ಅಷ್ಟನ್ನು ಬರೀರಿ, ದತ್ತ ಆಯ್ತು, ಅರ್ಧ ಮಾರ್ಕ್ ಬಂತು. ಹಾಗಾದ್ರೆ ಸಾಧನೀಯ ಏನ್ ಸಾಧಿಸಬೇಕು ಅವರೇ ಹೇಳಿದ್ದಾರೆ ಅಲ್ಲಿ ಹೇಳಿಕೆನಲ್ಲಿ. ಎರಡೂ ತ್ರಿಭುಜಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅಂತ. ಅಂದ್ರೆ AB ಓವರ್ DE ಇಸ್ ಈಕ್ವಲ್ ಟು BC ಓವರ್ EF ಇಸ್ ಈಕ್ವಲ್ ಟು AC ಓವರ್ DF ಅಂತ ನಾವು ಸಾಧಿಸಬೇಕು. ಜೊತೆಗೆ ABC ತ್ರಿಭುಜ ಸಮರೂಪ ತ್ರಿಭುಜ DF ಅಂತ ನಾವು ಸಾಧಿಸಬೇಕು. 2 ಅಂಶ ಇದೆ ಇಲ್ಲಿ. AB ಓವರ್ DE ಇಸ್ ಈಕ್ವಲ್ ಟು BC ಓವರ್ EF ಇಸ್ ಈಕ್ವಲ್ ಟು AC ಓವರ್ DF. ಸೊ ತ್ರಿಭುಜ ABC ಸಮರೂಪ. ಅದನ್ನಷ್ಟನ್ನ ಬರೀರಿ, ನಿಮಗೆ ಸಾಧನೀಯ ಆಯ್ತು. ಇದಕ್ಕೆ ರಚನೆ ಮಾಡ್ಕೋಬೇಕು. ಕೊಟ್ಟಿರುವಂತ ಅಂಶಗಳು ಸಾಕಷ್ಟು ಇಲ್ಲ, ಹಾಗಾಗಿ ನೀವು ಒಂದು ರಚನೆ ಮಾಡ್ಕೋಬೇಕು. ಪೆನ್ಸಿಲ್ ತಗೊಳ್ಳಿ. ತ್ರಿಭುಜ DF ಅಲ್ಲಿ PQ ಒಂದು ರೇಖೆಯನ್ನು ಹೇಳ್ಕೊಳ್ಳಿ. ಅಂದ್ರೆ ಏನೇನಬೇಕು? DP ಇಸ್ ಈಕ್ವಲ್ ಟು AB. ಯಾವ ರೀತಿ ಹೇಳ್ಕೋಬೇಕು ಗಮನಿಸಿ. DP ಇಸ್ ಈಕ್ವಲ್ ಟು AB ಮತ್ತು DQ ಇಸ್ ಈಕ್ವಲ್ ಟು AC ಆಗುವಂತೆ ಕತ್ತರಿಸಿ. ಯಾವುದನ್ನ? DE ಮತ್ತೆ DF ಗಳನ್ನ ಕತ್ತರಿಸಿ ನಂತರ ಸೇರಿಸಿ. ಇದು ರಚನೆ ಆಯ್ತು. ಇಷ್ಟು ರಚನೆ ಆದ ಮೇಲೆ ನಾವು ತ್ರಿಭುಜ ABC ಮತ್ತು ತ್ರಿಭುಜ DPQ ಗಳನ್ನ ಸರ್ವಸಮ ತ್ರಿಭುಜಗಳು ಅಂತ ನಾವು ಸಾಧಿಸಿಕೊಂಡು ನಂತರ ಪ್ರಮೇಯವನ್ನ ಸಾಧಿಸ್ತಾ ಹೋಗಬಹುದು. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್, ಒಟ್ಟು 4 ಮಾರ್ಕ್ಸ್ ಆಗತ್ತೆ. ಮಕ್ಕಳೇ, ಸುಲಭ ಅಂತ ಅನಿಸ್ತಾ ಇದೆಯಾ? ಹಾಗಾದ್ರೆ ನೀವು ಕನಿಷ್ಠ ಮೊದಲು ಯಾವ್ದನ್ನ ಕಲಿಬೇಕು ಅಂದ್ರೆ ನೀವು ಬೇರೆದನ್ನ ಸಾಧನೆ ಕಲಿಬಾರ್ದು ಅಂತ ಅರ್ಥ ಅಲ್ಲ. ಇಷ್ಟನ್ನ ಕಲ್ತ್ಕೊಂಡ್ರು 2 ಮಾರ್ಕ್ ಬರುತ್ತೆ. ಯಾರಿಗೆ ಕಷ್ಟ ಆಗುತ್ತೆ ಅಂತವ್ರು. ಇದೇ ರೀತಿ ಪ್ರಮೇಯ 2.4 ಇದೆ. ಅದನ್ನ ನಾವು ಬಾ ಸಿಮಿಲಾರಿಟಿ ಕ್ರೈಟೀರಿಯನ್ ಅಂತ ಹೇಳ್ತೀವಿ. ಇದು ಏನಪ್ಪಾ ಅಂತಂದ್ರೆ ಬಾಹು ಬಾಹು ಬಾಹು. ನೋಡಿ ಏನ್ ಹೇಳುತ್ತೆ? 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರುತ್ತವೆ. ಆದ್ದರಿಂದ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಅರ್ಥ ಆಯ್ತಾ ಮಕ್ಕಳೇ? ತ್ರಿಭುಜಗಳಲ್ಲಿ 3 ಬಾಹುಗಳು, ಒಂದು ತ್ರಿಭುಜದ 3 ಬಾಹು ಇನ್ನೊಂದು ತ್ರಿಭುಜದ 3 ಬಾಹುವಿನೊಡನೆ ಸಮಾನುಪಾತ ಹೊಂದಿದ್ರೆ ಅವೆರಡೂ ತ್ರಿಭುಜಗಳ ಕೋನಗಳು ಅನುರೂಪವಾಗಿರುತ್ತೆ, ಅಂದ್ರೆ ಕೋನಗಳು ಸಮವಾಗಿರುತ್ತೆ. ಹಾಗೇನೆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದು ಸಹ ಹಿಂದಿನ ಪ್ರಮೇಯ ತರನೇ. ಚಿತ್ರ ಬರ್ಕೊಳ್ಳಿ. ABC ಒಂದು ತ್ರಿಭುಜ ಚಿಕ್ಕದು, DF ಒಂದು ತ್ರಿಭುಜ. ನಂತರ ದತ್ತ ಬರೀರಿ. ತ್ರಿಭುಜ ABC ಮತ್ತು DF ಗಳಲ್ಲಿ ಅಲ್ಲಿ ಕೋನ ಸಮ ಅಂತ ಬರ್ದಿದ್ರಿ, ಇಲ್ಲಿ ಬಾಹುಗಳು ಅನುರೂಪ. AB ಓವರ್ ನೋಡಿ ದತ್ತದಲ್ಲಿ ಏನ್ ಬರೀಬೇಕು? ತ್ರಿಭುಜ ABC ಮತ್ತು DF ಗಳಲ್ಲಿ AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು BC ಓವರ್ EF ಇಸ್ ಈಕ್ವಲ್ ಟು DC ಓವರ್ FD ಅಂತ ಬರೀರಿ. ಬರೆದ ಮೇಲೆ ನಾವು ಏನ ಸಾಧಿಸಬೇಕು? ಸಾಧನೀಯ ಕೋನ A ಇಸ್ ಈಕ್ವಲ್ ಟು D, ಕೋನ B ಇಸ್ ಈಕ್ವಲ್ ಟು E ಮತ್ತು ಕೋನ C ಇಸ್ ಈಕ್ವಲ್ ಟು F ಬರೀರಿ. ಅರ್ಧ ಮಾರ್ಕ್ ಬಂತು. ಹಾಗೆ ರಚನೆ DP ಇಸ್ ಈಕ್ವಲ್ ಟು AB. ನೋಡಿ ನಾವು ಏನ್ ಮಾಡಬೇಕು ಅಂತಂದ್ರೆ ಹಿಂದಿನ ಪ್ರಮೇಯದಲ್ಲಿ ಮಾಡ್ದಂಗೆ ಮಾಡಬೇಕು. ಅಂದ್ರೆ PQ ಒಂದು ರೇಖೆಯನ್ನು ಎಳ್ಕೋಬೇಕು, DE ಮತ್ತೆ DF ಗಳನ್ನ ಛೇದಿಸುವಂತೆ. ಸುಮ್ಮನೆ ಎಲ್ಲೋ ಎಳೆಯೋದಲ್ಲ. ಹೇಗೆ ಎಳಿಬೇಕು? DP ಇಸ್ ಈಕ್ವಲ್ ಟು AB ಮತ್ತು DQ ಇಸ್ ಈಕ್ವಲ್ ಟು AC ಆಗುವಂತೆ ಕತ್ತರಿಸಿ PQ ಅನ್ನ ಸೇರಿಸಿ. ಇಷ್ಟಕ್ಕೆ ರಚನೆ ಮುಗಿಯುತ್ತೆ. ನಂತರ ಅದೇ ರೀತಿ ಅದನ್ನ ಸಾಧನೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು. ನೋಡಿ ಇಲ್ಲಿ ಪ್ರಮೇಯ 2.3, 2.4 ಮತ್ತೆ 2.5 ಇದೆ. 2.5 ಪ್ರಮೇಯ ಯಾವುದು? SAS ಅಂತಂದ್ರೆ ಬಾಹು ಕೋನ ಬಾಹು. ಆ ಪ್ರಮೇಯವನ್ನು ಸಹ ಇದೇ ರೀತಿ ಸಾಧಿಸ್ತಾ ಹೋಗಬಹುದು. ಈ 3 ಪ್ರಮೇಯಗಳು ಹೆಚ್ಚು ಕಡಿಮೆ
ಒಂದೇ ರೀತಿ ಇರೋದ್ರಿಂದ ಎರಡನ್ನು ನಾವು ತಾಳೆ ನೋಡ್ಕೊಂಡು ಅಂದ್ರೆ ಒಂದಕ್ಕೊಂದು ನಾವು ಹೋಲಿಸ್ಕೊಂಡು ಕಲ್ತ್ಕೊಳ್ತಾ ಇದ್ರೆ ತುಂಬಾ ಸುಲಭವಾಗಿ ಬರುತ್ತೆ. ಮಕ್ಕಳ ಇವಾಗ ಇನ್ನೊಂದು ಪ್ರಮೇಯ ಇದೆ, ಅದು ತುಂಬಾ ಇಂಪಾರ್ಟೆಂಟ್. ಹಿಂದಿನ ಎಕ್ಸಾಮ್ಗಳಲ್ಲೆಲ್ಲ ಸಾಕಷ್ಟು ಕೇಳಿದ್ದಾರೆ, ಹಾಗಾಗಿ ನಮಗೆ ಅದನ್ನ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಪ್ರಮೇಯ 2.6 ನಾವು ಅದು ತ್ರಿಭುಜಗಳ ಮೇಲಿನ ವಿಸ್ತೀರ್ಣದ ಪ್ರಮೇಯ ಅಂತ ಕರಿತೀವಿ. ಏನ್ ಹೇಳುತ್ತೆ ಇದು ತ್ರಿಭುಜಗಳ ಮೇಲಿನ ವಿಸ್ತೀರ್ಣ ಪ್ರಮೇಯ ಅಂದ್ರೆ? ಕೇಳಿಸ್ಕೊಳ್ಳಿ ಮಕ್ಕಳೇ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಗೊತ್ತಾಯ್ತಾ ಮಕ್ಕಳೇ? ಇದಕ್ಕೆ ಏನ್ ಮಾಡಬೇಕು ನಾವು? ಫಸ್ಟ್ ಚಿತ್ರ ಬರೀಬೇಕು. ಎರಡು ತ್ರಿಭುಜ ಬರ್ಕೊಳ್ಳಿ, ABC ಮತ್ತೆ PQR ತ್ರಿಭುಜ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ದತ್ತವನ್ನ ಬರೀರಿ. ದತ್ತದಲ್ಲಿ ಏನಿದೆ? ತ್ರಿಭುಜ ABC ಮತ್ತೆ PQR ಎರಡು ಸಮರೂಪಿಗಳು ಅಂತ ಅವರೇ ಕೊಟ್ಟಿದ್ದಾರೆ. ತ್ರಿಭುಜ ABC ಸಮರೂಪ ತ್ರಿಭುಜ PQR ಅಂತ ಬರೆದ್ಬಿಡಿ. ಅದಕ್ಕೆ ನಿಮಗೆ ದತ್ತ ಮುಗಿದೋಯ್ತು ಅಷ್ಟೇನೆ. ದತ್ತಕ್ಕೆ ಅರ್ಧ ಮಾರ್ಕ್ ಬಂತು. ಈಗ ಸಾಧನೀಯ, ಏನ್ ಸಾಧನೀಯ ಬರೀಬೇಕು? ತ್ರಿಭುಜ ABC ಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ PQR ನ ವಿಸ್ತೀರ್ಣ ಈಸ್ ಈಕ್ವಲ್ ಟು AB ಬೈ PQ ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು BC ಬೈ QR ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು CA ಬೈ PR ಹೋಲ್ ಸ್ಕ್ವಯರ್. ಅಂದ್ರೆ ಇದರಲ್ಲಿ ಯಾವ್ದಾನ ಒಂದನ್ನ ನಾವು ಪ್ರೂವ್ ಮಾಡಿದ್ರೆ ಸಾಕಾಗತ್ತೆ. ಇವಾಗ ಇದಕ್ಕೆ ರಚನೆ ಬೇಕು. ಹಾಗೆ ಬರೀ ತ್ರಿಭುಜಗಳನ್ನ ಇಟ್ಕೊಂಡ್ರೆ ನಾವು ಅಲ್ಲಿ ವಿಸ್ತೀರ್ಣವನ್ನ ಕಂಡುಹಿಡಿಯಕ್ಕೆ ಆಗಲ್ಲ. ವಿಸ್ತೀರ್ಣ ಬೇಕು ಅಂತಂದ್ರೆ ನಮಗೆ ಏನ್ ಬೇಕು? ಎತ್ತರ ಬೇಕು. ಎತ್ತರವನ್ನ ಎಳ್ಕೋಬೇಕು. ಎರಡೂ ತ್ರಿಭುಜಗಳಲ್ಲಿ ಎತ್ತರಗಳನ್ನ ಎಳ್ಕೋಬೇಕು. ಹೇಗೆ? AM ಲಂಬ BC, PN ಲಂಬ QR ಎಳೆಯಿರಿ. ರಚನೆ ಇದು ನಾ ಹೇಳ್ತಾ ಇರೋದು. AM ಲಂಬ BC ಮತ್ತು PN ಲಂಬ QR ಎಳೆಯಿರಿ. ನಂತರ ಎಳೆದಾದ ಮೇಲೆ ABM ಲಂಬಕೋನ ತ್ರಿಭುಜ, PQN ಲಂಬಕೋನ ತ್ರಿಭುಜ ಉಂಟಾಗತ್ತೆ. ಆ ಎರಡೂ ಲಂಬಕೋನ ತ್ರಿಭುಜಗಳನ್ನ ಸಮರೂಪಿ ತ್ರಿಭುಜಗಳು ಅಂತ ನೀವು ಅದನ್ನ ಸಾಧಿಸಿಕೊಂಡು ನೀವು ಮುಂದುವರಿತಾ ಹೋಗಬಹುದು. ಇಲ್ಲಿ ಚಿತ್ರ, ದತ್ತ, ಸಾಧನೀಯ, ರಚನೆ ಎಷ್ಟಾಯ್ತು? ಅರ್ಧ 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 2 ಮಾರ್ಕ್ ಬರುತ್ತೆ. ನಂತರ ಮುಂದುವರಿತಾ ಹೋಗಬಹುದು. ಮಕ್ಕಳೇ, ಇಷ್ಟು ಪ್ರಮೇಯಗಳಲ್ಲಿ ನಮಗೆ ಯಾವ್ದಾದ್ರು ಒಂದು ಪ್ರಮೇಯ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ಹಾಗಾದ್ರೆ ಈ ಪ್ರಮೇಯಗಳ ಮೇಲೆ ಏನೇನ್ ಪ್ರಶ್ನೆ ಕೇಳಬಹುದು ಸಾಮಾನ್ಯವಾಗಿ ಅನ್ನೋದನ್ನ ಒಂದು ಚಿಕ್ಕದಾಗಿ ನೋಡ್ತಾ ಹೋಗೋಣ. 1 ಮಾರ್ಕಿನ ಪ್ರಶ್ನೆ ಏನ್ ಕೇಳಬಹುದು? ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಲೆಕ್ಕಗಳಿಗೂ ಸಹ ಚಿತ್ರಗಳು ಸರ್ವೇ ಸಾಮಾನ್ಯ, ಹಾಗಾಗಿ ಸ್ವಲ್ಪ ಗಮನಿಸ್ಕೊಳ್ಳಿ. ನೋಡಿ, ಒಂದು ಸಾಮಾನ್ಯವಾಗಿ ಹಿಂದಿನ ವರ್ಷಗಳಲ್ಲಿ ಕೇಳಿರುವಂತ ಲೆಕ್ಕ ಬೇಕಾದ್ರೆ ಬರ್ಕೊಳ್ಳಿ ನೀವು. ತ್ರಿಭುಜ ABC ಯಲ್ಲಿ DE ಸಮಾಂತರ BC, ತ್ರಿಭುಜ ABC ಯಲ್ಲಿ DE ಸಮಾಂತರ BC ಮತ್ತು AD ಈಸ್ ಈಕ್ವಲ್ ಟು 1.5 ಸೆಂಟಿಮೀಟರ್, AE ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್, DB ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆದರೆ EC ಯ ಉದ್ದ ಡ್ಯಾಶ್. 4 ಆಪ್ಷನ್ ಕೊಟ್ಟಿರ್ತಾರೆ ಅದಕ್ಕೆ. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 2.5, 3 ಸೆಂಟಿಮೀಟರ್. ಹೇಗೆ ತ್ರಿಭುಜ ಬರ್ಕೋಬೇಕು? ತ್ರಿಭುಜ ABC ಬರ್ಕೊಳ್ಳಿ. ABC ನಲ್ಲಿ ನಂತರ ಮಧ್ಯದಲ್ಲಿ ಒಂದು DE ಸಮಾಂತರವಾಗಿ BC ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ನಿಮಗೆ AD ಉದ್ದ ಕೊಟ್ಟಿದ್ದಾರೆ ಎಷ್ಟು? 1.5 ಸೆಂಟಿಮೀಟರ್. ಆಮೇಲೆ DB ಉದ್ದ ಕೊಟ್ಟಿದ್ದಾರೆ ಎಷ್ಟು? 3 ಸೆಂಟಿಮೀಟರ್. ನೆಕ್ಸ್ಟ್ AE ಉದ್ದ 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಚಿತ್ರದಲ್ಲಿ ಬರ್ಕೊಳ್ಳಿ. ನಾವು ಏನನ್ನು ಉಪಯೋಗಿಸಬೇಕು ಇವಾಗ? ಇದಕ್ಕೆ ತೇಲ್ಸನ ಪ್ರಮೇಯವನ್ನು ಆದೇಶಿಸಿ ಅದಕ್ಕೆ ಏನೇನ್ ಬೆಲೆ ಕೊಟ್ಟಿದ್ದಾರೆ ಅದನ್ನ ಬರೀರಿ. ನಂತರ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ತಾ ಹೋಗಿ ಉತ್ತರ ಬರುತ್ತೆ. ಎಷ್ಟು ಉತ್ತರ ಬರುತ್ತೆ ನೋಡಿ, ಲೆಕ್ಕ ಹಾಕಿ. EC ಉದ್ದ 2 ಸೆಂಟಿಮೀಟರ್ ಆಗುತ್ತೆ. EC ಉದ್ದ 2 ಸೆಂಟಿಮೀಟರ್ ಆಗುತ್ತೆ. ನಂತರ ಇನ್ನೊಂದು ಲೆಕ್ಕ ಇದೇ ತರದ್ದು 1 ಮಾರ್ಕಿಗೆ ಏನ್ ಕೇಳಬಹುದು? ವಿಸ್ತೀರ್ಣದ ಮೇಲೆ ತ್ರಿಭುಜ ABC ಸಮರೂಪ ತ್ರಿಭುಜ PQR, ತ್ರಿಭುಜ ABC ಸಮರೂಪ ತ್ರಿಭುಜ PQR ಮತ್ತು BC ಬೈ QR ಇಸ್ ಈಕ್ವಲ್ ಟು 1/3 ಆದರೆ BC ಬೈ QR ಇಸ್ ಈಕ್ವಲ್ ಟು 1/3 ಆದರೆ ತ್ರಿಭುಜ PRQ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BCA ವಿಸ್ತೀರ್ಣ ಈಸ್ ಈಕ್ವಲ್ ಟು ಡ್ಯಾಶ್. ಇದಕ್ಕೆ ಯಾವ ಪ್ರಮೇಯ ಉಪಯೋಗಿಸಬೇಕು? ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನು ಉಪಯೋಗಿಸ್ಕೋಬೇಕು. ನೋಡಿ, ತ್ರಿಭುಜ PRQ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ BCA ವಿಸ್ತೀರ್ಣ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ QR ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಯಾಕೆ ಅಂತಂದ್ರೆ ಅವರು BC ಬೈ QR ಕೊಟ್ಟಿದ್ದಾರೆ. BC ಸ್ಕ್ವೇರ್ ಬೈ QR ಸ್ಕ್ವೇರ್ ಅಂತ ಬರ್ಕೊಳ್ಳಿ. BC ಅಂದ್ರೆ 1 ಸ್ಕ್ವೇರ್, ಆಮೇಲೆ QR ಅಂದ್ರೆ 3 ಸ್ಕ್ವೇರ್. 1 ಸ್ಕ್ವೇರ್ ಬೈ 3 ಸ್ಕ್ವೇರ್ ಅಂದ್ರೆ 1/9 ಆಗುತ್ತೆ. ಆದ್ರೆ ನಮಗೆ ಕೇಳಿರೋದೇವರು ತ್ರಿಭುಜ PRQ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ ABC ವಿಸ್ತೀರ್ಣ. ನಾವು ತಗೊಂಡಿರೋದೇನು? ABC ವಿಸ್ತೀರ್ಣ ಡಿವೈಡೆಡ್ ಬೈ PQR ವಿಸ್ತೀರ್ಣ ತಗೊಂಡ್ಬಿಟ್ಟಿದೀವಿ. ನೀವು ಅದನ್ನ ಉಲ್ಟಾ ಮಾಡ್ಕೊಳ್ಳಿ. 1/9 ಬರುತ್ತೆ. ಅದರ ವ್ಯತ್ಕ್ರಮ ಬರ್ಕೊಳ್ಳಿ. 9/1 ಅಂದ್ರೆ ಉತ್ತರ ಎಷ್ಟಾಗುತ್ತೆ?
9 ಆಗತ್ತೆ. ಗೊತ್ತಾಯ್ತಾ ಮಕ್ಕಳೇ? ತ್ರಿಭುಜ ABC ಬೈ ತ್ರಿಭುಜ PQR ತಗೊಂಡಿರ್ತೇವೆ. ಅದು ನಮಗೆ ಬೇಕಾಗಿರೋದು ತ್ರಿಭುಜ PQR ಡಿವೈಡೆಡ್ ಬೈ ತ್ರಿಭುಜ ABC ಬೇಕು. ಅದನ್ನ ನೀವು ಉಲ್ಟಾ ಬರ್ಕೊಂಡ್ರೆ 1/9 ಇರೋದು 9/1 ಅಂದ್ರೆ 9 ಆಗತ್ತೆ. ಗೊತ್ತಾಯ್ತಾ ಮಕ್ಕಳೇ? ಹಾಗೇನೆ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಇದನ್ನ ಸಾಮಾನ್ಯವಾಗಿ 4 ಮಾರ್ಕ್ಸ್ ಅಲ್ಲೂ ಒಂದೊಂದ್ಸಲಿ ಕೇಳಿರ್ತಾರೆ ಸಾಧನೆ ಮಾಡೋಕೆ. ಇದನ್ನ ಹಾಗೇನೆ 1 ಮಾರ್ಕಲ್ಲೂ ಕೇಳಬಹುದು. ಹೇಗೆ? ತ್ರಿಭುಜ ABC ಯಲ್ಲಿ DE ಮತ್ತು F ಗಳು ಕ್ರಮವಾಗಿ BC CA ಗಳಾದರೆ ತ್ರಿಭುಜ DF ಮತ್ತು ತ್ರಿಭುಜ ABC ಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟಾಗಿರುತ್ತದೆ? ಗೊತ್ತಾಯ್ತಾ ಹೇಳಿದ್ದು? ಪೆನ್ಸಿಲ್ ತಗೊಳ್ಳಿ, ತ್ರಿಭುಜ ABC ಬರ್ಕೊಳ್ಳಿ. AB ಮೇಲೆ D, BC ಮೇಲೆ E, AC ಮೇಲೆ F ಬರೀರಿ. ಎಲ್ಲವನ್ನು ಸೇರಿಸಿ ಒಳಗಡೆ ಒಂದು ತ್ರಿಭುಜ ಉಲ್ಟಾ ಬಂತು. ಆ ತ್ರಿಭುಜದ ವಿಸ್ತೀರ್ಣ ಅವ್ರು ಕೇಳಿರೋದೇನು? ABC ವಿಸ್ತೀರ್ಣ ಮತ್ತೆ ತ್ರಿಭುಜ DF ವಿಸ್ತೀರ್ಣ ಎಷ್ಟಾಗುತ್ತೆ? ಸರಿಯಾಗಿ ಗಮನಿಸಿ. ಅಲ್ಲಿ ಅವ್ರು ಕೇಳಿರೋದೇನು? DF ಮೊದಲು ಕೇಳಿದರೆ DF ಮತ್ತು ABC ಗಳ ವಿಸ್ತೀರ್ಣ ಎಷ್ಟಾಗುತ್ತೆ? ಅಲ್ಲಿ ಒಟ್ಟು 4 ತ್ರಿಭುಜ ಇದೆ. ಆ 4 ತ್ರಿಭುಜ ಇದೆಯಲ್ಲ, ಎಲ್ಲಾ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು. ಆ 4 ತ್ರಿಭುಜಗಳನ್ನ ಸೇರಿಸಿದ್ರೆ ದೊಡ್ಡ ತ್ರಿಭುಜ ABCಯ ವಿಸ್ತೀರ್ಣ. ಅಂದ್ರೆ ಒಳಗಡೆ ಇದೆಯಲ್ಲ ತ್ರಿಭುಜ, ಅದೆಷ್ಟಿದೆ? 1/4 ಭಾಗ ಇದೆ. ದೊಡ್ಡ ತ್ರಿಭುಜದ 1/4 ಭಾಗ. ಹಂಗೆ ನೀವು ಅದನ್ನ ಊಹೆ ಮಾಡಬಹುದು. 1/4 ಭಾಗ ಇದೆ. 1/4 ಭಾಗ ಅಂತಂದ್ರೆ ಅದು 1:4. 1/4. 1/4 ಭಾಗ ಅಂದ್ರೆ ಹೇಗೆ ಬರೀತೀರಾ? 1/4 ಅಂದ್ರೆ 1:4 ಆಗುತ್ತೆ. ಎಷ್ಟು ಸುಲಭ! 1 ಮಾರ್ಕಿಗೆ ಸುಲಭವಾಗಿ ತಗೋಬಹುದು. 4 ತ್ರಿಭುಜ ನೋಡಕ್ ಒಂದೇ ತರ ಕಾಣಿಸುತ್ತೆ. 4 ತ್ರಿಭುಜ ಸೇರಿಸಿದ್ರೆ ಒಂದು ದೊಡ್ಡ ತ್ರಿಭುಜ ಆಗತ್ತೆ. ಹಾಗಾದ್ರೆ ಮಧ್ಯದಲ್ಲಿರೋ ತ್ರಿಭುಜ ಎಷ್ಟು? 1/4 ಭಾಗ ಇದೆ. ಅಂದ್ರೆ 1/4 ಅಥವಾ 1:4. ಗೊತ್ತಾಯ್ತಾ ಮಕ್ಕಳೇ? ಈಗ ಇದೇ ಪ್ರಮೇಯಗಳ ಮೇಲೆ 2 ಮಾರ್ಕಿನ ಲೆಕ್ಕ ಏನಪ್ಪಾ ಕೇಳಬಹುದು. ನಿಮ್ಮ ಹತ್ರ ಪುಸ್ತಕ ಇದ್ರೆ ತೆಗಿರಿ. ಭಾಗ 1ರಲ್ಲಿ ಅಭ್ಯಾಸ 2.2ರಲ್ಲಿ 5ನೇ ಪ್ರಶ್ನೆ ತೆಗೆದುಕೊಳ್ಳಿ. ಇದಕ್ಕೆ ಚಿತ್ರವನ್ನು ಕೊಟ್ಬಿಟ್ಟಿದ್ದಾರೆ. ಈ ಚಿತ್ರದಲ್ಲಿ ಏನ್ ಹೇಳಿದರೆ? ಚಿತ್ರದಲ್ಲಿ DE ಸಮಾಂತರ OQ ಮತ್ತು DF ಸಮಾಂತರ OR ಆದರೆ EF ಸಮಾಂತರ QR ಎಂದು ಸಾಧಿಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕು? ಅಲ್ಲಿ ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಷನ್, ಇಷ್ಟೊಂದು ಕೊಟ್ಬಿಟ್ಟಿದ್ರಲ್ಲಪ್ಪ ಡಯಾಗ್ರಾಮು, ಏನಪ್ಪ ಮಾಡೋದು ಅಂತ. ಹಾಗೆ ಕನ್ಫ್ಯೂಸ್ ಆಗೋದೇ ಬೇಡ. ನೋಡಿ ಅಲ್ಲಿ ಏನು ತಗೋಬೇಕು? ಫಸ್ಟ್ ತ್ರಿಭುಜ PQO ತಗೊಂಡ್ರೆ DE ಸಮಾಂತರ OQ ಇದೆಯಾ? ಹಾಗಾದ್ರೆ ನಾವು ತೇಲ್ಸ್ನ ಪ್ರಮೇಯನ ಉಪಯೋಗಿಸಿ PE over EQ is equal to PE over EQ is equal to PD over DO ಅಂತ ಬರ್ಕೊಳ್ಳಿ. PE over EQ is equal to PD over DO ಅಂತ ಬರ್ಕೊಳ್ಳಿ. ಅದನ್ನ ಸಮೀಕರಣ 1 ಅಂತ ಬರೀರಿ. ಹಾಗೇನೆ ನೆಕ್ಸ್ಟ್ ತ್ರಿಭುಜ PRO ತಗೊಳ್ಳಿ. ನಿಮ್ಮ ಬಲಭಾಗದಲ್ಲಿ ನೋಡಿ ತ್ರಿಭುಜ PRO ತಗೊಳ್ಳಿ. ಸೊ DF ಸಮಾಂತರ OR ಅಂತ ಗೊತ್ತಿದೆ. ಇದಕ್ಕೂ ತೇಲ್ಸ್ನ ಪ್ರಮೇಯವನ್ನ ನಾವು ಅನ್ವಯ ಮಾಡಿ PF over FR is equal to PD over DO ಆಗತ್ತೆ. ಇದನ್ನ ಸಮೀಕರಣ 2 ಅಂತ ಬರ್ಕೊಳ್ಳಿ. 2 ಸಮೀಕರಣಗಳ ಹೋಲ್ಸ್ ನೋಡಿ. 2 ಹೋಲ್ಸ್ ಬಿಟ್ರೆ ನಮಗೆ ಏನ್ ಬರುತ್ತೆ ಅಂದ್ರೆ PE over EQ is equal to PF over FR ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. PE over EQ is equal to PF over FR ಆಗತ್ತೆ. ಹಾಗಾದ್ರೆ ತ್ರಿಭುಜ PQR ಪೂರ್ಣ ತ್ರಿಭುಜ ತಗೊಳ್ಳಿ. ಪೂರ್ಣ ತ್ರಿಭುಜ ತಗೊಂಡು ತೇಲ್ಸನ ಪ್ರಮೇಯದ ವಿಲೋಮವನ್ನು ಅದಕ್ಕೆ ಹಾಕೊಂಡ್ರೆ ಏನಾಗುತ್ತೆ? EF ಸಮಾಂತರ QR ಆಗತ್ತೆ. EF ಸಮಾಂತರ QR ಆಗತ್ತೆ. ಗೊತ್ತಾಯ್ತಾ ಮಕ್ಕಳೇ? ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನು ತಗೊಳ್ಳೋಣ. ಅಭ್ಯಾಸ 2.4 ತಗೊಳ್ಳಿ. ಅಲ್ಲಿ 2ನೇ ಲೆಕ್ಕ, ಅದು 2 ಅಂಕಗಳಿಗೆ ಕೇಳಬಹುದು ಅಂತ ನಮ್ಮ ಒಂದು ಅಭಿಪ್ರಾಯ. ಏನದು? ABCD ತ್ರಾಪಿಜ್ಯದಲ್ಲಿ AB ಸಮಾಂತರ CD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ನಂತರ AB is equal to 2 CD ಆದರೆ ತ್ರಿಭುಜ AOB ಮತ್ತು ತ್ರಿಭುಜ COD ಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡು ಹಿಡಿಯಿರಿ. ವಿಸ್ತೀರ್ಣಗಳ ಅನುಪಾತ ಅಂತ ಬಂದಿದ ತಕ್ಷಣ ನಿಮಗೇನ್ ಗೊತ್ತಾಗಬೇಕು? ವಿಸ್ತೀರ್ಣಗಳ ಮೇಲಿನ ಪ್ರಮೇಯ. ಅಂದ್ರೆ 2 ತ್ರಿಭುಜಗಳು ಸಮರೂಪಿಗಳಾಗಿದ್ದರೆ ಅವುಗಳ ವರ್ಗಗಳ ಅನುಪಾತ ಸಮ. ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯನ ಅದಕ್ಕೆ ಅನ್ವಯ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು? ಮೊದಲು ತ್ರಿಭುಜಗಳು ಸಮರೂಪಿಗಳು ಅಂತ ನೀವು ಅದನ್ನು ಸಾಧಿಸಬೇಕು. ಯಾವ ತ್ರಿಭುಜ ತಗೋಬೇಕು? ಅಲ್ಲೇ ಕೊಟ್ಟಿರ ಅವರೇನೆ. ಯಾವ ತ್ರಿಭುಜ? COD ಮತ್ತು AOB. ತ್ರಿಭುಜ AOB ಮತ್ತೆ COD ಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ಅವೆರಡನ್ನು ಸಮರೂಪಿಗಳು ಅಂತ ಪ್ರೂವ್ ಮಾಡಬೇಕಾದ್ರೆ ಕೋನ OAB is equal to ಕೋನ OCD, ಕೋನ OBA is equal to ಕೋನ ODC. ಯಾಕೆಂದ್ರೆ ಅವೆರಡು ಪರ್ಯಾಯ ಕೋನಗಳು. ನಂತರ
ಕೋನ AOB ಇಸ್ ಈಕ್ವಲ್ ಟು ಕೋನ COD. ಯಾಕೆ ಹೇಳಿ? ಅದು ಶೃಂಗಾಭಿಮುಖ ಕೋನಗಳು. ಹಾಗಾದ್ರೆ 3 ಕೋನಗಳು 2 ತ್ರಿಭುಜಗಳಲ್ಲಿ ಪರಸ್ಪರ ಸಮ ಇರೋದ್ರಿಂದ ಏನಾಗಿರ್ಬೇಕದು? ತ್ರಿಭುಜಗಳು ಸಮರೂಪಿಗಳಾಗಿರ್ಬೇಕು. ತ್ರಿಭುಜ AOB ಸಮರೂಪ ತ್ರಿಭುಜ COD. ಈಗ ಸಮರೂಪಿ ಅಂತ ಗೊತ್ತಾದ್ಮೇಲೆ ನಮಗೀಗ ಪ್ರಮೇಯವನ್ನ ಅನ್ವಯ ಮಾಡಬಹುದು. ಏನ್ ಬರಿಬೇಕು ಇವಾಗ? ತ್ರಿಭುಜ AOB ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ COD ವಿಸ್ತೀರ್ಣ ಈಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ CD ಸ್ಕ್ವೇರ್. ಗೊತ್ತಾಯ್ತಾ ನಿಮಗೆ? AB ಸ್ಕ್ವೇರ್ ಬೈ CD ಸ್ಕ್ವೇರ್ ಯಾಕೆ ತಗೋಬೇಕು? ಬೇರೆ ಎಲ್ಲ ಇತ್ತಲ್ಲ. ಅಂದ್ರೆ ಅಲ್ಲಿ ಕೊಟ್ಟಿಯಾರ ನೋಡಿ, ಲೆಕ್ಕದಲ್ಲಿ ಕೊಟ್ಟಿದ್ದಾರೆ AB ಇಸ್ ಈಕ್ವಲ್ ಟು 2CD, ಅಂದ್ರೆ AB ಇಸ್ ಈಕ್ವಲ್ ಟು 2CD ಅಂತ ಅವುಗಳಿಗೆ ಸಂಬಂಧ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಅದನ್ನೇ ತಗೋಬೇಕು. ಬೇರೆ ಭಾವಗಳನ್ನ ತಗೋಬಹುದು, ತಗೊಂಡ್ರೆ ನಮಗೆ ಉಪಯೋಗ ಆಗೋಲ್ಲ. ಹಾಗಾಗಿ AB ಬೆಲೆ ಗೊತ್ತು ನಮಗೆ. AB ಅಂದ್ರೆ 2CD ಹೋಲ್ ಸ್ಕ್ವೇರ್. AB ಜಾಗದಲ್ಲಿ 2CD ಬರೀರಿ, ಹೋಲ್ ಸ್ಕ್ವೇರ್ ಆಗತ್ತೆ. ಡಿನಾಮಿನೇಟರ್ ಅಲ್ಲಿ ಅಂದ್ರೆ ಛೇದದಲ್ಲಿ CD ಸ್ಕ್ವೇರ್ ಇದೆ, ಅವಾಗ ಎಷ್ಟಾಗತ್ತೆ? 4CD ಸ್ಕ್ವೇರ್ ಡಿವೈಡೆಡ್ ಬೈ CD ಸ್ಕ್ವೇರ್. CD ಸ್ಕ್ವೇರ್ ನ ಕ್ಯಾನ್ಸಲ್ ಮಾಡಾಕಿ ಎಷ್ಟು ಬಂತು? 4/1 ಬಂತಾ? ತ್ರಿಭುಜ AOB ಇಷ್ಟು ತ್ರಿಭುಜ COD ಈಸ್ ಈಕ್ವಲ್ ಟು 4:1. 4:1 ಅನುಪಾತದಲ್ಲಿದೆ. ಗೊತ್ತಾ? ಈ ತರ 2 ಅಂಕಗಳ ಲೆಕ್ಕಗಳನ್ನ ಕೇಳಬಹುದು. ಹಾಗೇನೆ ಮುಖ್ಯವಾಗಿ ಮಕ್ಕಳೇ, ನಾವು ಇನ್ನೂ ಒಂದು ಅಂಶವನ್ನ ಈ ಪ್ರಮೇಯ ಹೇಳಿದ ಮೇಲೆ 2 ಅಂಕಗಳನ್ನ ಹೇಳಿದ ಮೇಲೆ ಹೇಳೋಣ ಅನ್ಕೊಂಡಿದ್ದೆ. ಯಾವುದು ಅಂದ್ರೆ ಅದು ಲಂಬಕೋನ ತ್ರಿಭುಜ, ಪೈಥಾಗರಸನ ಪ್ರಮೇಯ. ಬಹುಮುಖ್ಯ. ಅಂದ್ರೆ ಬಹುಮುಖ್ಯ ಆದ ತಕ್ಷಣ ಇದನ್ನೇ ಕೇಳೇ ಬಿಡ್ತಾರೆ ಅಂತ ಅರ್ಥ ಅಲ್ಲ, ಕೇಳುವಂತ ಸಾಧ್ಯತೆ ಹೆಚ್ಚು. ಹಾಗಾಗಿ ಯಾವುದದು ಅಂದ್ರೆ ಪೈಥಾಗರಸನ ಪ್ರಮೇಯ. ನಮಗೆ ಸಾಮಾನ್ಯವಾಗಿ ಮಕ್ಕಳಿಗೆಲ್ಲ ಪೈಥಾಗರಸನ ಪ್ರಮೇಯ ಸುಲಭವಾಗಿ ಬಾಯಿಗೆ ಬರುತ್ತೆ. ಯಾಕೆಂದ್ರೆ ಪೈಥಾಗರಸನ ಪ್ರಮೇಯ ಹೇಳ್ಕೊಳ್ಳೋಕ್ಕೂ ಸುಲಭ. ಏನದು ಪೈಥಾಗರಸನ ಪ್ರಮೇಯದ ಒಂದು ಹೇಳಿಕೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದು ಅರ್ಥ ಆಗಬೇಕು ಅಂದ್ರೆ ನಿಮಗೆ ಮೊದಲು ಲಂಬಕೋನ ತ್ರಿಭುಜ ಅಂದ್ರೆ ಗೊತ್ತಿರಬೇಕು. ಲಂಬಕೋನ ತ್ರಿಭುಜ ಅಂದ್ರೆ ಏನು? ಯಾವುದೇ ತ್ರಿಭುಜದಲ್ಲಿ ಒಂದು ಕೋನ ಲಂಬಕೋನವಾಗಿದ್ರೆ 90 ಡಿಗ್ರಿ ಇದ್ರೆ ಅದು ಲಂಬಕೋನ ತ್ರಿಭುಜ ಆಗಿರುತ್ತೆ. ಹಾಗಾದ್ರೆ ವಿಕರ್ಣ ಅಂದ್ರೆ ಯಾವುದು? ಲಂಬಕೋನಕ್ಕೆ ಅಭಿಮುಖವಾಗಿರುವಂತ ಬಾಹು. ಲಂಬಕೋನಕ್ಕೆ ಅಭಿಮುಖವಾಗಿರುವಂತ ಬಾಹು ವಿಕರ್ಣವಾಗುತ್ತೆ. ಹಾಗಾದ್ರೆ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಹೇಗೆ ಸಾಧನೆ ಮಾಡೋದು ಇದನ್ನ? ಒಂದು ಲಂಬಕೋನ ತ್ರಿಭುಜ ಬರೀರಿ. ಬರದ್ರ? ABC ಅಂತ ಬರೀರಿ. ಮೇಲ್ಗಡೆಯಿಂದ ಅದನ್ನ ಹೆಸರು ಕೊಡಿ. ABC ಅಂತ ಲಂಬಕೋನ ತ್ರಿಭುಜ ಬರೀರಿ. ಕೋನ B 90 ಡಿಗ್ರಿ ಅಂತ ಹಾಕಿ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ. ನಂತರ ಅದಕ್ಕೆ ದತ್ತ ಬರೀರಿ. ಏನ್ ಬರೀಬೇಕು ದತ್ತ? ನಿಮಗೆ ನೋಡಿ ಗೊತ್ತಾಗ ಚಿತ್ರ. ಒಂದು ತ್ರಿಭುಜ ABC ಯಲ್ಲಿ ಏನಿದೆ? ಕೋನ B 90 ಡಿಗ್ರಿ. ಅದರಲ್ಲಿ ವಿಕರ್ಣ ಯಾವುದು? AC. ಹೆಂಗ್ ಗೊತ್ತಾಯ್ತು? ಈಗ ತಾನೇ ಹೇಳಿದೆ, ಲಂಬಕೋನಕ್ಕೆ ಅಭಿಮುಖವಾಗಿರುವಂತಹ ಬಾಹು ವಿಕರ್ಣ ಆಗಿರುತ್ತೆ. ಹಾಗಾದ್ರೆ ನೀವು ವಿಕರ್ಣದ ಮೇಲಿನ ವರ್ಗ ಈಗ ಸಾಧನೀಯದಲ್ಲಿ ಬರೀಬಹುದು ನಾವು. ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಏನ್ ಬರೀಬೇಕು? AC ಸ್ಕ್ವಯರ್ ಇಸ್ ಈಕ್ವಲ್ ಟು ಏನ್ ಬರೀಬೇಕು? AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಹಾಗಾದ್ರೆ ನಮಗೆ ಸಾಧನೀಯ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಅಂತ ಗೊತ್ತಾಯ್ತು. ಇವಾಗ ರಚನೆ ಅದಕ್ಕೆ ಬೇಕು. ಇದ್ರಲ್ಲಿ ಬರೀ ಒಂದೇ ಲಂಬಕೋನ ತ್ರಿಭುಜ ಇಟ್ಕೊಂಡ್ರೆ ನಮಗೆ ಸಾಕಾಗಲ್ಲ. ಹಾಗಾಗಿ BD ಲಂಬ AC ರಚಿಸ್ಕೊಳ್ಳಿ. ಆಯ್ತಾ? BD ಲಂಬ AC ರಚಿಸ್ಕೊಂಡಿದ ತಕ್ಷಣ B ಇಂದ AC ಗೆ ಒಂದು ಲಂಬ ಎಳೀರಿ, ಅದು D ಆಗಿರುತ್ತೆ. ನಂತರ ರಚನೆ ಆದ್ಮೇಲೆ 2 ತ್ರಿಭುಜಗಳನ್ನ, ತ್ರಿಭುಜ ABC, ತ್ರಿಭುಜ ABD, ಹಾಗೆ ತ್ರಿಭುಜ ABC ಮತ್ತೆ ತ್ರಿಭುಜ BDC ಗಳನ್ನ ತೆಗೆದುಕೊಂಡು ಎರಡನ್ನು ಹೋಲಿಕೆ ಮಾಡಿ ಸಮರೂಪಿಗಳು ಅಂತ ನೀವು ಸಾಧಿಸ್ಬಿಟ್ಟು ಅದನ್ನ ಸಾಧನೆ ಮಾಡ್ತಾ ಹೋಗಬಹುದು. ಲಂಬಕೋನ ತ್ರಿಭುಜದ ಮೇಲಿನ ಪ್ರಮೇಯ, ಪೈಥಾಗರಸ ಪ್ರಮೇಯವನ್ನ ಕಲ್ತ್ಕೊಳ್ಳೋದು ಸುಲಭ ಆಗುತ್ತೆ. ಇದ್ರ ಮೇಲೆ ಕೆಲವು ಲೆಕ್ಕಗಳಿದೆ, ಅದನ್ನ ಒಂದೇ ಚುಟುಕಾಗಿ ಮೆನ್ಷನ್ ಮಾಡ್ಬಿಡ್ತೀನಿ. ಏನು ಅಂತಂದ್ರೆ ನಿಮ್ಮ ಎಕ್ಸೈಸ್ ಅಲ್ಲೇನೆ ಇದೆ. ಅಭ್ಯಾಸ ಯಾವುದು ಅಂತಂದ್ರೆ 2.5ರಲ್ಲಿ ಅಭ್ಯಾಸ 2.5ರಲ್ಲಿ 9ನೇ ಲೆಕ್ಕ ಇದೆ, ಹಾಗೆ 12ನೇ ಲೆಕ್ಕ ಇದೆ. ಅವುಗಳನ್ನೆಲ್ಲ ನೀವು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಖಂಡಿತವಾಗೂ ಹೆಚ್ಚಿನ ಅಂಕ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ನಿಮಗೆ ಒಳ್ಳೆಯದಾಗ್ಲಿ, ಹೆಚ್ಚಿನ ಅಂಕ ಬರಲಿ. ಮಕ್ಕಳೇ, ನಿಮಗೇನಾದ್ರೂ ಅನುಮಾನ, ಡೌಟು ಅಂತ ಬಂದ್ರೆ ಬೇಕಾದ್ರೆ ನನಗೆ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ನನಗೆ ಕಾಲ್ ಮಾಡಿ ನಾನು ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡಬಹುದು. ನನ್ನ ಮೊಬೈಲ್ ನಂಬರು 94469648 ಆಲ್ ದ ಬೆಸ್ಟ್. ಧನ್ಯವಾದಗಳು. ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಗಣಿತ ವಿಷಯದಲ್ಲಿ ತ್ರಿಭುಜಗಳ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ?
ಮಂಗಳವಾರ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾರತದ ಸಮಸ್ಯೆಗಳು ಹಾಗೂ ಪರಿಹಾರೋಪಾಯಗಳು ಮತ್ತು ಭಾರತದ ವಿದೇಶಾಂಗ ನೀತಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೀವೆಲ್ಲ ಕೇಳ್ತಿರಲ್ವಾ ಮಕ್ಕಳೇ? ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಇದುವರೆಗೆ ಗಣಿತದ ತ್ರಿಭುಜಗಳ ಬಗ್ಗೆ ಮಾಹಿತಿ ನೀಡಿದವರು ಶ್ರೀ ಸಿದ್ಧಾರ್ಥ ವಸತಿ ಪ್ರೌಢಶಾಲೆಯ ಶಿಕ್ಷಕರಾದ ಎಂಎಲ್ ಮುರಳೀಧರ. To get more updates to the related topics, please subscribe the channel and press the bell icon. You will get the notifications.